ಸಹಜವಾಗಿ ಸರ್ಕಾರದ ನಡೆಯ ವಿರುದ್ಧ ವಿರೋಧ ಪಕ್ಷಗಳು ಮೊದಲ ದಿನದಿಂದಲೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇದೀಗ ಪೊಲೀಸ್ ಇಲಾಖೆಯಿಂದ ಅನುಮತಿ ನಿರಾಕರಣೆ ಮಾಡಿದ ಎಕ್ಸ್ಕ್ಲೂಸಿವ್ ಪತ್ರವನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದ ನಂತರದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಎಚ್ಚೆತ್ತುಕೊಂಡು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ಮಾಡಿದ್ಯಾಕೆ ಅಂತ ಹೇಳಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿರೋಧ ಪಕ್ಷದ ನಾಯಕರು. ಅನುಮತಿ ನಿರಾಕರಿಸಿದ ಮೇಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ಯಾಕೆ? ಕಪ್ಪೆತ್ತುವ ಭರದಲ್ಲಿ ಅಮಾಯಕರನ್ನ ಸರ್ಕಾರ ಕೊಲೆಗೈದಿದೆ. ಇದು ಕೊಲೆಗಡುಕರ ಸರ್ಕಾರ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲೊಬ್ರು, ಸ್ಟೇಡಿಯಂನಲ್ಲೊಬ್ರು ಬೇಲಿ ಹಾಕೊಂಡಿದ್ರು. ಒಬ್ರು ದೋಸೆ ತಿನ್ನಕ್ ಹೋದ್ರು, ಇನ್ನೊಬ್ರು ಕಪ್ಗೆ ಮುತ್ತಿಡ್ತಾ ಇದ್ರು. 3/15ಕ್ಕೆ ಮೊದಲ ಸಾವಾದ್ರೂ ಕೂಡ ಇವರು ಕೇರ್ ಮಾಡೇ ಇಲ್ಲ. ವಿಧಾನಸೌಧದ ಕಾರ್ಯಕ್ರಮಕ್ಕೂ ಮೊದಲೇ ಸಾವಾಗಿತ್ತು. ಮಕ್ಕಳ ಸಾವಿನ ನಂತರವೂ ಕಾರ್ಯಕ್ರಮ ಮಾಡಿದ್ದಾರೆ. ಕಟುಕ ಸರ್ಕಾರ ಇದು ಅಂತ ಹೇಳಿ ಆರ್ ಅಶೋಕ್ ಛೀಮಾರಿ ಹಾಕಿದ್ದಾರೆ. ಬರದಲ್ಲಿ ಅಮಾಯಕ 11 ಜನರ ಜೀವವನ್ನ ಕೊಲೆ ಮಾಡಿದ ಸರ್ಕಾರ ಇದು. ಕೊಲೆಗಡುಕರ ಸರ್ಕಾರ. ಅವಶ್ಯಕತೆ ಇರಲಿಲ್ಲ. ಇದೇನು ಯಾವುದೋ ಯುದ್ಧ ಗೆದ್ದು ಜಯಬೇರಿ ಬಾರಿಸುವಂತ ಕಾರ್ಯಕ್ರಮನೂ ಅಲ್ಲ. ವಿದ್ಯಾರ್ಥಿಗಳು, ಮಕ್ಕಳು ರೀ, ಯಾರೋ 100 ವರ್ಷನೋ 105 ವರ್ಷದವರಲ್ಲ ಸತ್ತಿರೋರು. ಮಕ್ಕಳು ರೀ, ನಮ್ಮ ಮಕ್ಕಳು, ಕನ್ನಡಿಗರ ಮಕ್ಕಳು, ಭವಿಷ್ಯದ ಮಕ್ಕಳು. 8 ಜನ ಸತ್ತ ಮೇಲೂ ನೀವು ಕಾರ್ಯಕ್ರಮ ಮಾಡ್ತೀರಾ ಅಂದ್ರೆ ನಿಮ್ಮದು ಕಟುಕ ಹೃದಯ. ಹೃದಯ ಇಲ್ಲದೇ ಇಲ್ಲ, ಕಲ್ಲಿನ ಹೃದಯದವ್ರು ನೀವೆಲ್ಲ. ನಿಲ್ಲಿಸಬೇಕಾಯ್ತು ಕಾರ್ಯಕ್ರಮ. ಇದು ಸೆಲೆಬ್ರೇಷನ್ ಕಾರ್ಯಕ್ರಮ, ಯಾವುದೋ ದೇವಸ್ಥಾನದ ಕಾರ್ಯಕ್ರಮ ಅಲ್ಲ. ಕಾರ್ಯಕ್ರಮವನ್ನು ಆತುರದಲ್ಲಿ ಆಯೋಜಿಸಿರುವುದರಿಂದ ಅಂಡರ್ಲೈನ್ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ವಿಧಾನಸೌಧದ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ, ನೋಟ್ ದಿ ಪಾಯಿಂಟ್, ಅಧಿಕಾರಿ ಸಿಬ್ಬಂದಿಯ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆ ಆಗುವ ಸಾಧ್ಯತೆ ಇರುತ್ತದೆ. ಆನ್ಲೈನ್ ಆಗಿ ಬನ್ನಿ, ಆಫ್ಲೈನ್ ಆಗಿ ಬನ್ನಿ, ಪೀಟರ್ ಎಲ್ಲ ಮಾಡಿದ್ರಲ್ಲ, ಇದನ್ನ ನಿಷೇಧಿಸಬೇಕು ಅಂತ ಹೇಳಿದಾನೆ. ನೀವು ಪಾಲನೆ ಮಾಡಿದ್ದೀರಾ? ಸರ್ಕಾರ ಪಾಲನೆ ಮಾಡಿದನ್ರಿ? ಊರೆಲ್ಲರಿಗೂ ಹೇಳ್ತೀಯ ಕಾನೂನು? ಸಹಜವಾಗಿ ಸರ್ಕಾರದ ನಡೆಯ ವಿರುದ್ಧ ವಿರೋಧ ಪಕ್ಷಗಳು ಮೊದಲ ದಿನದಿಂದಲೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇದೀಗ ಪೊಲೀಸ್ ಇಲಾಖೆಯಿಂದ ಅನುಮತಿ ನಿರಾಕರಣೆ ಮಾಡಿದ ಎಕ್ಸ್ಕ್ಲೂಸಿವ್ ಪತ್ರವನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದ ನಂತರದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಎಚ್ಚೆತ್ತುಕೊಂಡು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ಮಾಡಿದ್ಯಾಕೆ ಅಂತ ಹೇಳಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿರೋಧ ಪಕ್ಷದ ನಾಯಕರು. ಅನುಮತಿ ನಿರಾಕರಿಸಿದ ಮೇಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ಯಾಕೆ? ಕಪ್ಪೆತ್ತುವ ಭರದಲ್ಲಿ ಅಮಾಯಕರನ್ನ ಸರ್ಕಾರ ಕೊಲೆಗೈದಿದೆ. ಇದು ಕೊಲೆಗಡುಕರ ಸರ್ಕಾರ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲೊಬ್ರು, ಸ್ಟೇಡಿಯಂನಲ್ಲೊಬ್ರು ಬೇಲಿ ಹಾಕೊಂಡಿದ್ರು. ಒಬ್ರು ದೋಸೆ ತಿನ್ನಕ್ ಹೋದ್ರು, ಇನ್ನೊಬ್ರು ಕಪ್ಗೆ ಮುತ್ತಿಡ್ತಾ ಇದ್ರು. 3/15ಕ್ಕೆ ಮೊದಲ ಸಾವಾದ್ರೂ ಕೂಡ ಇವರು ಕೇರ್ ಮಾಡೇ ಇಲ್ಲ. ವಿಧಾನಸೌಧದ ಕಾರ್ಯಕ್ರಮಕ್ಕೂ ಮೊದಲೇ ಸಾವಾಗಿತ್ತು. ಮಕ್ಕಳ ಸಾವಿನ ನಂತರವೂ ಕಾರ್ಯಕ್ರಮ ಮಾಡಿದ್ದಾರೆ. ಕಟುಕ ಸರ್ಕಾರ ಇದು ಅಂತ ಹೇಳಿ ಆರ್ ಅಶೋಕ್ ಛೀಮಾರಿ ಹಾಕಿದ್ದಾರೆ. ಬರದಲ್ಲಿ ಅಮಾಯಕ 11 ಜನರ ಜೀವವನ್ನ ಕೊಲೆ ಮಾಡಿದ ಸರ್ಕಾರ ಇದು. ಕೊಲೆಗಡುಕರ ಸರ್ಕಾರ. ಅವಶ್ಯಕತೆ ಇರಲಿಲ್ಲ.
ಇದೇನು ಯಾವುದೋ ಯುದ್ಧ ಗೆದ್ದು ಜಯಬೇರಿ ಬಾರಿಸುವಂತ ಕಾರ್ಯಕ್ರಮನೂ ಅಲ್ಲ. ವಿದ್ಯಾರ್ಥಿಗಳು ಮಕ್ಕಳು ರೀ, ಯಾರೋ 100 ವರ್ಷನೋ 105 ವರ್ಷದವರಲ್ಲ ಸತ್ತಿರೋರು, ಮಕ್ಕಳು ರೀ, ನಮ್ಮ ಮಕ್ಕಳು, ಕನ್ನಡಿಗರ ಮಕ್ಕಳು, ಭವಿಷ್ಯದ ಮಕ್ಕಳು. 8 ಜನ ಸತ್ತ ಮೇಲೂ ನೀವು ಕಾರ್ಯಕ್ರಮ ಮಾಡ್ತೀರಾ ಅಂದ್ರೆ ನಿಮ್ಮದು ಕಟುಕ ಹೃದಯ ಇಲ್ಲದೇ ಇಲ್ಲ, ಕಲ್ಲಿನ ಹೃದಯದವ್ರು ನೀವೆಲ್ಲ. ನಿಲ್ಲಿಸಬೇಕಾಯ್ತು ಕಾರ್ಯಕ್ರಮ. ಇದು ಸೆಲೆಬ್ರೇಷನ್ ಕಾರ್ಯಕ್ರಮ, ಯಾವುದೋ ದೇವಸ್ಥಾನದ ಕಾರ್ಯಕ್ರಮ ಅಲ್ಲ. ಕಾರ್ಯಕ್ರಮವನ್ನು ಆತುರದಲ್ಲಿ ಆಯೋಜಿಸಿರುವುದರಿಂದ ಅಂಡರ್ಲೈನ್, ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ವಿಧಾನಸೌಧದ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ, ನೋಟ್ ದಿ ಪಾಯಿಂಟ್, ಅಧಿಕಾರಿ ಸಿಬ್ಬಂದಿಯ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ. ಆನ್ಲೈನ್ ಆಗಿ ಬನ್ನಿ, ಆಫ್ಲೈನ್ ಆಗಿ ಬನ್ನಿ, ಪೀಟರ್ ಎಲ್ಲ ಮಾಡಿದ್ರಲ್ಲ, ಇದನ್ನ ನಿಷೇಧಿಸಬೇಕು ಅಂತ ಹೇಳಿದ್ದಾನೆ. ನೀವು ಪಾಲನೆ ಮಾಡಿದ್ದೀರಾ? ಸರ್ಕಾರ ಪಾಲನೆ ಮಾಡಿದನ್ರಿ? ಊರೆಲ್ಲರಿಗೂ ಹೇಳ್ತೀಯ ಕಾನೂನು? ಸಹಜವಾಗಿ ಸರ್ಕಾರದ ನಡೆಯ ವಿರುದ್ಧ ವಿರೋಧ ಪಕ್ಷಗಳು ಮೊದಲ ದಿನದಿಂದಲೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇದೀಗ ಪೊಲೀಸ್ ಇಲಾಖೆಯಿಂದ ಅನುಮತಿ ನಿರಾಕರಣೆ ಮಾಡಿದ ಎಕ್ಸ್ಕ್ಲೂಸಿವ್ ಪತ್ರವನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದ ನಂತರದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಎಚ್ಚೆತ್ತುಕೊಂಡು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನುಮತಿ ನಿರಾಕರಿಸಿದ್ರು ಕೂಡ ಕಾರ್ಯಕ್ರಮ ಮಾಡಿದ್ಯಾಕೆ ಅಂತ ಹೇಳಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿರೋಧ ಪಕ್ಷದ ನಾಯಕರು. ಅನುಮತಿ ನಿರಾಕರಿಸಿದ ಮೇಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ಯಾಕೆ? ಕಪ್ಪೆತ್ತುವ ಭರದಲ್ಲಿ ಅಮಾಯಕರನ್ನ ಸರ್ಕಾರ ಕೊಲೆಗೈದಿದೆ. ಇದು ಕೊಲೆಗಡುಕರ ಸರ್ಕಾರ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲೊಬ್ರು, ಸ್ಟೇಡಿಯಂನಲ್ಲೊಬ್ರು ಬೇಲಿ ಹಾಕೊಂಡಿದ್ರು. ಒಬ್ರು ದೋಸೆ ತಿನ್ನಕ್ ಹೋದ್ರು, ಇನ್ನೊಬ್ರು ಕಪ್ಗೆ ಮುತ್ತಿಡ್ತಾ ಇದ್ರು. 3:15ಕ್ಕೆ ಮೊದಲ ಸಾವಾದ್ರೂ ಕೂಡ ಇವರು ಕೇರ್ ಮಾಡೇ ಇಲ್ಲ. ವಿಧಾನಸೌಧದ ಕಾರ್ಯಕ್ರಮಕ್ಕೂ ಮೊದಲೇ ಸಾವಾಗಿತ್ತು. ಮಕ್ಕಳ ಸಾವಿನ ನಂತರವೂ ಕಾರ್ಯಕ್ರಮ ಮಾಡಿದ್ದಾರೆ. ಕಟುಕ ಸರ್ಕಾರ ಇದು ಅಂತ ಹೇಳಿ ಆರ್ ಅಶೋಕ್ ಛೀಮಾರಿ ಹಾಕಿದ್ದಾರೆ. ಬರದಲ್ಲಿ ಅಮಾಯಕ 11 ಜನರ ಜೀವವನ್ನ ಕೊಲೆ ಮಾಡಿದ ಸರ್ಕಾರ ಇದು.